ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಪ್ರಿಲಿಮ್ಸ್ ಅಂದರೆ 3ನೇ ಕ್ಲಾಸಿಗೆ ಮಕ್ಕಳಿಗೆ ಅಂತಲೇ ನವೋದಯ ಕೋಚಿಂಗ್ ಶುರು ಮಾಡಿದ್ದೀನಿ. ಆಲ್ರೆಡಿ 4 ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀನಿ. ಇವತ್ತು 5ನೇ ಚಾಪ್ಟರ್ ಮಾಡ್ತಾ ಇದ್ದೀನಿ. ಚಾಪ್ಟರ್ ನಂಬರ್ 5 ಡೆಸಿಮಲ್ಸ್, ಕನ್ನಡದಲ್ಲಿ ದಶಮಾಂಶಗಳು ಅಂತ. ಈ ಕ್ಲಾಸಲ್ಲಿ ಅದರ ಬೇಸಿಕ್ ಕಾನ್ಸೆಪ್ಟ್ನ ವಿತ್ ರಿಯಲ್ ಲೈಫ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ಫಸ್ಟ್ ಬೇಸಿಕ್ ಡೆಫಿನೇಷನ್, ಡೆಸಿಮಲ್ ಅಥವಾ ದಶಮಾಂಶ ಅಂದ್ರೇನು ಅಲ್ಲೇ ಇದೆ ಡೆಫಿನೇಷನ್ ನೋಡಿ. ಅನದರ್ ಫಾರ್ಮ್ ಆಫ್ ಫ್ರಾಕ್ಷನ್ನ ನಾವು ಡೆಸಿಮಲ್ ಅಂತ ಕರಿತೀವಿ. ಆಯ್ತಾ, ಕನ್ನಡದಲ್ಲಿ ಭಿನ್ನ ರಾಶಿಯ ಇನ್ನೊಂದು ರೂಪನ ನಾವು ಡೆಸಿಮಲ್ ಅಥವಾ ದಶಮಾಂಶ ಅಂತ ಕರಿತೀವಿ. ಆಯ್ತಾ, ಇಂಗ್ಲಿಷಲ್ಲಿ ಏನಂತಾರೆ, ಅನದರ್ ಫಾರ್ಮ್ ಆಫ್ ಫ್ರಾಕ್ಷನ್. ಭಿನ್ನ ರಾಶಿಯ ಇನ್ನೊಂದು ರೂಪನ ನಾವು ಫ್ರಾಕ್ಷನ್ ಅಥವಾ ದಶಮಾಂಶ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, 1 ರೂಪಾಯಿ ಇದೆಯಲ್ಲ, 1 ರೂಪಾಯಿ ಅಥವಾ 1 ರೂಪಾಯಿನ ನಂಬರ್ ಸಿಸ್ಟಮ್ ಅಲ್ಲಿ ಯಾವ ರೀತಿ ಕರಿತೀವಿ, ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. 1 ರೂಪಾಯಿನ ನಂಬರ್ ಸಿಸ್ಟಮ್ ಅಂದ್ರೆ ಸಂಖ್ಯಾ ಪದ್ಧತಿ. ಆಲ್ರೆಡಿ ನಾವು ಫಸ್ಟ್ ಚಾಪ್ಟರ್ ಅಲ್ಲಿ ಕಲ್ತಿದ್ವಿ ನಂಬರ್ ಸಿಸ್ಟಮ್ ಅಥವಾ ಕನ್ನಡದಲ್ಲಿ ಸಂಖ್ಯಾ ಪದ್ಧತಿ. 1 ರೂಪಾಯಿ ಅಂದ್ರೆ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಜಸ್ಟ್ 1 ಅಂತ ಬರಿತೀವಿ. ನೆಕ್ಸ್ಟ್ ಫ್ರಾಕ್ಷನ್ ಯಾವ ರೀತಿ ಬರ್ತೀವಿ, ಫ್ರಾಕ್ಷನ್ ಅಲ್ಲಿ 1/1 ಅಂತ ಬರಿತೀವಿ. ಆಯ್ತಾ, ಫ್ರಾಕ್ಷನ್ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ 1 ರೂಪಾಯಿನ, ಇಲ್ಲಿ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. 1/1 ಅಂದ್ರೆ ಏನು, ಅದು ಒಂದೇ. ಆಯ್ತಾ, ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು, ನಾವು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಫ್ರಾಕ್ಷನ್. ಆಯ್ತಾ, 1/1 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇದು ಫ್ರಾಕ್ಷನ್ ಅಥವಾ ಕನ್ನಡದಲ್ಲಿ ಭಿನ್ನ ರಾಶಿ. ನೆಕ್ಸ್ಟ್ ಡೆಸಿಮಲ್ ಅಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಡೆಸಿಮಲ್ ಅಲ್ಲಿ ಜಸ್ಟ್ 1.0 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇದನ್ನ ಡೆಸಿಮಲ್ ಅಥವಾ ಕನ್ನಡದಲ್ಲಿ ದಶಮಾಂಶ ಅಂತ ಕರೀತಾರೆ. ಆಯ್ತಾ, ನೋಡಿ ನಂಬರ್ ಸಿಸ್ಟಮ್ ಅಲ್ಲಿ 1 ರೂಪಾಯಿನ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಫ್ರಾಕ್ಷನ್ ಅಲ್ಲಿ 1/1 ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಹಂಗಂದ್ರೆ 1 ರೂಪಾಯಿ ಅಂತಾನೆ. ಆಯ್ತಾ, ಡೆಸಿಮಲ್ ಅಲ್ಲಿ 1.0 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲೊಂದು ಚುಕ್ಕಿ ಇಡ್ತಾ ಇದ್ವಿ ಅಷ್ಟೇ, ಇದನ್ನ ಡೆಸಿಮಲ್ ಪಾಯಿಂಟ್ ಅಂತ ಕರೀತಾರೆ. ಆಯ್ತಾ, ಈ ಚುಕ್ಕಿನ ಡೆಸಿಮಲ್ ಪಾಯಿಂಟ್ ಅಂತ ಕರೀತಾರೆ. ಇದನ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಡೆಸಿಮಲ್ ಅಥವಾ ದಶಮಾಂಶ. ಆಯ್ತಾ, ಅಲ್ಲೊಂದು ಪಿಜ್ಜಾನ ಏನೋ ಇದೆ ನೋಡಿ. ಆಯ್ತಾ, ಒಂದು ದೊಡ್ಡ ಪಿಜ್ಜಾನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಒಂದು ಸಿಂಗಲ್ ಪಿಜ್ಜಾನ, ಒಂದು ಉಂಡೆ ಪಿಜ್ಜಾನ ನಂಬರ್ ಸಿಸ್ಟಮ್ ಅಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ 1 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಆಯ್ತಾ, ನಂಬರ್ ಸಿಸ್ಟಮ್ ಅಲ್ಲಿ 1 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಫ್ರಾಕ್ಷನ್ ಅಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, 1/1 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಡೆಸಿಮಲ್ ಅಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಡೆಸಿಮಲ್ ಅಲ್ಲಿ 1.0 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇಷ್ಟೇನೆ. ಆಯ್ತಾ, ಪಿಜ್ಜಾ ಆಗಿರ್ಬೋದು, ಏನೇ ಆಗಿರ್ಬೋದು. ಆಯ್ತಾ, ನಂಬರ್ ಸಿಸ್ಟಮ್ ಅಂದ್ರೆ 1, ಫ್ರಾಕ್ಷನ್ ಆದ್ರೆ 1/1, ಹಂಗಂದ್ರೆ 1 ಅಂತಾನೆ ಅರ್ಥ. 1/1 ಅಂದ್ರೆ ಡಿವೈಡ್ ಮಾಡಿದ್ರೆ ನಿಮಗೆ 1 ಬರುತ್ತೆ. ನೆಕ್ಸ್ಟ್ ಡೆಸಿಮಲ್ ಅಲ್ಲಿ 1.0 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಆಯ್ತಾ, ಯಾವುದೇ ಐಟಮ್ನ ಡೆಸಿಮಲ್ ಪಾಯಿಂಟ್ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನ ಡೆಸಿಮಲ್ ಸಿಸ್ಟಮ್ ಅಥವಾ ದಶಮಾಂಶ ಪದ್ಧತಿ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಫ್ರಾಕ್ಷನ್ನ ಭಿನ್ನ ರಾಶಿಯಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯ್ತಾ, ಟೋಟಲ್ ಆಗಿ 4 ಫಿಗರ್ ಇದೆ. 4 ಫಿಗರ್ನ ನೀವು 4 ದೋಸೆ ಅಂತ ತಿಳ್ಕೊಳ್ಳಿ, ಅಥವಾ 4 ಪಿಜ್ಜಾ ಅಂತ ತಿಳ್ಕೊಳ್ಳಿ, ಅಥವಾ 4 ದಿಲ್ ಪಸಂದ್ ಅಂತ ತಿಳ್ಕೊಳ್ಳಿ. ಫಸ್ಟ್ ಒನ್ ನೋಡಿ, ಫಸ್ಟ್ ಒನ್ ಫ್ರಾಕ್ಷನ್ ಯಾವ ರೀತಿ ರೆಪ್ರೆಸೆಂಟ್ ಮಾಡಿದ್ದಾರೆ ಅಂದ್ರೆ, ಇದು ಕಂಪ್ಲೀಟ್ ಪಿಜ್ಜಾ ಇದೆ. ಆಯ್ತಾ, ಇದು ಕಂಪ್ಲೀಟ್ ಪಿಜ್ಜಾ ಇದೆ, ಕಂಪ್ಲೀಟ್ ಆಗಿದೆ ಪಿಜ್ಜಾ. ಇದನ್ನ ಫ್ರಾಕ್ಷನ್ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ, ಫ್ರಾಕ್ಷನ್ ಅಲ್ಲಿ 1/1 ಅಂತ ರೆಪ್ರೆಸೆಂಟ್ ಮಾಡ್ತೀರಾ. ಫ್ರಾಕ್ಷನ್ ಅಥವಾ ಭಿನ್ನ ರಾಶಿಲಿ 1/1 ಅಂತ ರೆಪ್ರೆಸೆಂಟ್ ಮಾಡ್ತೀರಾ. ಡೆಸಿಮಲ್ ಅಥವಾ ದಶಮಾಂಶದಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ ಅಂದ್ರೆ, ಇದನ್ನ 1.0. ಆಯ್ತಾ, ಡೆಸಿಮಲ್ ಪಾಯಿಂಟ್ ಇಟ್ಕೊಂಡು ರೆಪ್ರೆಸೆಂಟ್ ಮಾಡ್ತೀರಾ, ಅಷ್ಟೇನೆ. ಆಯ್ತಾ, ನೆಕ್ಸ್ಟ್ ನೋಡಿ, ಒಂದು ಪಿಜ್ಜಾ ಇದೆ, ಅದರಲ್ಲಿ 3/4 ಭಾಗ ತಿನ್ಬಿಟ್ಟಿದ್ದಾರೆ. ಆಯ್ತಾ, ಒಂದು ಪಿಜ್ಜಾನ ಈಕ್ವಲ್ ಆಗಿ 4 ಪಾರ್ಟ್ ಆಗಿ ಕಟ್ ಮಾಡಿದ್ದಾರೆ. ಫಸ್ಟ್ ಒಂದು ಪಿಜ್ಜಾ ತಗೊಂಡಿದ್ದಾರೆ, ಇದನ್ನ 4 ಪಾರ್ಟ್ ಆಗಿ ಕಟ್ ಮಾಡಿದ್ದಾರೆ. 4 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿದ್ದಾರೆ. ಅದರಲ್ಲಿ 3 ಪೀಸ್ನ ತಿಂದಿದ್ದಾರೆ. ಆಯ್ತಾ, 3 ಪೀಸ್ನ ತಿಂದಿದ್ದಾರೆ. ಉಳಿದಿರೋದು ಎಷ್ಟು ಪೀಸು, ಉಳಿದಿರೋದು 1 ಪೀಸು. ಆಯ್ತಾ, ಒಂದೇ 1 ಪೀಸ್ ಉಳ್ಕೊಂಡಿದೆ. ಇದನ್ನ ಫ್ರಾಕ್ಷನ್ ಅಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಫ್ರಾಕ್ಷನ್ ಅಲ್ಲಿ 1/4 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಆಯ್ತಾ, ಭಿನ್ನ ರಾಶಿಯಲ್ಲಿ 1/4 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಡೆಸಿಮಲ್ ಅಲ್ಲಿ 0.25 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಆಯ್ತಾ, ಈ ಕಾಲ್ ಭಾಗ ಇದೆಯಲ್ಲ, ಕಾಲ್ ಭಾಗನ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಡೆಸಿಮಲ್ ಅಲ್ಲಿ 0.25 ಹೆಂಗ್ ಬಂತು, 0.25 ನೋಡಿ ಹೆಂಗ್ ಬಂತು ಅಂದ್ರೆ, ಜಸ್ಟ್ 4 ಇಂದ 1ನ ಡಿವೈಡ್ ಮಾಡಿ, 4 ಇಂದ 1ನ ಭಾಗ ಮಾಡಿ. ಇಲ್ಲಿ ಮಾಡ್ತೀನಿ, 4 ಇಂದ 1ನ ಭಾಗ ಮಾಡ್ತೇನೆ. ಡಿವೈಡ್ ಆಗುತ್ತಾ, ಆಗಲ್ಲ. ಅದಕ್ಕೇನು ಮಾಡಬೇಕು, 0 ಪಾಯಿಂಟ್ ಇಟ್ಕೊಂಡು ಇಲ್ಲೊಂದು 0 ಹಾಕಬೇಕು. ಆಯ್ತಾ, ನೆಕ್ಸ್ಟ್ 4 2s 8,
10ನಲ್ಲಿ 8 ಅಂದರೆ 2 ಆಯಿತಾ, ಒಂದು 0 ಹಾಕೊಳ್ಳಿ. ನೆಕ್ಸ್ಟು 4 5 20 ನೋಡಿದ್ರಾ 0.25 ಬಂತು. 1/4ನ ಡಿವೈಡ್ ಮಾಡಿದ್ರೆ ನಮಗೆ 0.25 ಬಂತು. ಈ ರೀತಿ ನಾವು ಫ್ರಾಕ್ಷನಿಂದ ಡೆಸಿಮಲ್ಗೆ ಕನ್ವರ್ಟ್ ಮಾಡ್ಕೋಬೋದು ಆಯಿತಾ. 1/4 ಅಂದರೆ 0.25. ನೆಕ್ಸ್ಟ್ ಎಕ್ಸಾಂಪಲ್ಲು, ಒಂದು ಪಿಜ್ಜಾ ಇರುತ್ತೆ. ಒಂದು ಪಿಜ್ಜಾನ 4 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡ್ತೀವಿ ಆಯಿತಾ. ಒಂದು ಪಿಜ್ಜಾ ಇರುತ್ತೆ, ಒಂದು ಪಿಜ್ಜಾನ 4 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡ್ತೀವಿ. 4 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡ್ತೀವಿ. ಅದರಲ್ಲಿ ಏನು ಮಾಡ್ತೀವಿ, 4ರಲ್ಲಿ 2 ಪೀಸ್ನ ತಿಂತೀವಿ ಆಯಿತಾ. 4 ಪೀಸ್ ಇರುತ್ತೆ, 4ರಲ್ಲಿ 2 ಪೀಸ್ನ ತಿಂದಾಕ್ತೀವಿ. ತಿಂದಾಕಿದ್ರೆ ಎಷ್ಟು ಉಳ್ಕೋತು, ತಿಂದಾಕಿದ್ರೆ ಎಷ್ಟು ಉಳ್ಕೋತು, 2 ಪೀಸ್ ಉಳ್ಕೊಂಡಿದೆ ಆಯಿತಾ. 2 ಪೀಸ್ ತಿಂದರೆ 2 ಪೀಸ್ ಉಳ್ಕೊಂಡಿದೆ. ಇದನ್ನು ಫ್ರಾಕ್ಷನಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಇದನ್ನು ಫ್ರಾಕ್ಷನಲ್ಲಿ ನೋಡಿ 4 ಪೀಸಲ್ಲಿ 2 ಪೀಸ್ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. 4 ಪೀಸಲ್ಲಿ 2 ಪೀಸ್ ಅಂದ್ಬಿಟ್ಟು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಇದನ್ನು ಸಿಂಪ್ಲಿಫೈ ಮಾಡ್ಬೋದು, ನಾವೆಲ್ಲ ಮಾಡಿದ್ದೀವಿ ಸುಮಾರು ಸಲ. 2 1s 2 2s ಈ ರೀತಿ ಸಿಂಪ್ಲಿಫೈ ಮಾಡೋದು ಆಯಿತಾ. ಇದನ್ನು ಡೆಸಿಮಲಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, 1/2ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ 0.5 ಅಂದ್ಬಿಟ್ಟು ರೆಪ್ರೆಸೆಂಟ್ ಮಾಡ್ತೀವಿ ಆಯಿತಾ. 1/2ನ 0.5 ಅಂದ್ಬಿಟ್ಟು ಡೆಸಿಮಲಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಆಯಿತಾ. ನೋಡಿ, ಒಂದು ಪೂರ್ತಿ ಪಿಜ್ಜಾದಲ್ಲಿ ಅರ್ಧ ತಿಂದಿದ್ದೀವಿ, ಸೊ ಅರ್ಧನ ಫ್ರಾಕ್ಷನಲ್ಲಿ 1/2 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಡೆಸಿಮಲಲ್ಲಿ 0.5. 0.5 ಹೆಂಗೆ ಬಂತು, ಅಷ್ಟೇ 2ಇಂದ 1ನ್ನು ಡಿವೈಡ್ ಮಾಡಿ. ಡಿವೈಡ್ ಆಗುತ್ತಾ, ಆಗಲ್ಲ. ಈಗ 2 5s 10 ಆಯಿತಾ. 1/2ನ ಡಿವೈಡ್ ಮಾಡಿದ್ರೆ ನಮಗೆ 0.5 ಬರುತ್ತೆ. ಸೊ ಅದೇ ರೀತಿ ರೆಪ್ರೆಸೆಂಟ್ ಮಾಡಿದ್ವಿ. ನೆಕ್ಸ್ಟ್ ನೋಡಿ, ಒನ್ಸ್ ಅಗೇನ್ ಒಂದು ಪಿಜ್ಜಾ ಇರುತ್ತೆ. ಒಂದು ಪಿಜ್ಜಾ 4 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿದ್ವಿ. 4 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿದ್ವಿ. ಕಟ್ ಮಾಡಿಬಿಟ್ಟು 1 ಪೀಸ್ ಮಾತ್ರ ತಿಂದಿದ್ವಿ. 4 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿಬಿಟ್ಟು 1 ಪೀಸ್ ಮಾತ್ರ ತಿಂದಿದ್ವಿ. ಹಾಗಾದರೆ ಎಷ್ಟು ಪಾರ್ಟ್ ಉಳಿದಿದೆ, ಎಷ್ಟು ಪೀಸ್ ಉಳಿದಿದೆ, ಎಷ್ಟು ಪೀಸ್ ಉಳಿದಿದೆ ಅಂದರೆ 3 ಪೀಸ್ ಉಳಿದಿರುತ್ತೆ ಆಯಿತಾ. 3 ಪೀಸ್ ಉಳಿದಿದೆ. 4 ಪಾರ್ಟ್ ಇದೆ, 4 ಪಾರ್ಟು, ಅದರಲ್ಲಿ 1 ಪಾರ್ಟ್ನ ತಿಂದಿದ್ದೀವಿ, ಸೊ 3 ಪಾರ್ಟ್ ಉಳಿದಿದೆ. 4 ಪಾರ್ಟಲ್ಲಿ 1 ಪಾರ್ಟ್ ತಿಂದರೆ 3 ಪಾರ್ಟು ಉಳಿದಿದೆ. ಇದನ್ನು ಫ್ರಾಕ್ಷನಲ್ಲಿ 4/3 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. 3/4 ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಫ್ರಾಕ್ಷನಲ್ಲಿ. 4ನೇ 3 ಭಾಗ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ 3/4 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಡೆಸಿಮಲಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಡೆಸಿಮಲಲ್ಲಿ 0.75 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. 3/4ನ ಡೆಸಿಮಲಲ್ಲಿ 0.75 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. 0.75 ಹೆಂಗೆ ಬಂತು, 4ಇಂದ 3ನ ಡಿವೈಡ್ ಮಾಡಿ ಆಯಿತಾ. 4ಇಂದ 3ನ ಡಿವೈಡ್ ಮಾಡಿ. ಮಾಡೋಕ್ಕಾಗುತ್ತಾ, ಆಗಲ್ಲ ಆಯಿತಾ. ನೆಕ್ಸ್ಟ್ 4 7s 28, 2 ಉಳ್ಕೊತ್ತು, 0 ಹಾಕ್ಕೊಳ್ಳಿ. 4 5s 20 ಆಯಿತಾ. 4ಇಂದ 3ನ ಡಿವೈಡ್ ಮಾಡಿದ್ರೆ 0.75 ಬರುತ್ತೆ. 0.75 ಈ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ ಆಯಿತಾ. ತುಂಬ ಸಿಂಪಲ್ ಆಗಿದೆ. ಇನ್ನೊಂದ್ಸಲ ಫೈನಲ್ ಆಗಿ ಕನ್ಕ್ಲೂಡ್ ಮಾಡ್ತೀನಿ. ಫ್ರಾಕ್ಷನ್ ಅಂದರೆ ಡೆಸಿಮಲ್ ಅಂದರೆ ಫ್ರಾಕ್ಷನ್ ಅಲ್ಲ, ಡೆಸಿಮಲ್ ಅಂದರೆ ಫ್ರಾಕ್ಷನ್ನ ಇನ್ನೊಂದು ರೂಪದಲ್ಲಿ ರೆಪ್ರೆಸೆಂಟ್ ಮಾಡೋದನ್ನು ಡೆಸಿಮಲ್ ಅಂತ ಕರಿತೀವಿ ಆಯಿತಾ. ಭಿನ್ನ ರಾಶಿಯ ಇನ್ನೊಂದು ರೂಪನ ನಾವು ಡೆಸಿಮಲ್ ಅಂತ ಕರಿತೀವಿ ಆಯಿತಾ. ನಿಮಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಇದಾದಮೇಲೆ ಇನ್ನೊಂದೆರಡು ಎಕ್ಸಾಂಪಲ್ ತೊಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇನ್ನೊಂದೆರಡು ಎಕ್ಸಾಂಪಲ್ ತೊಗೊಂಡು ಫ್ರಾಕ್ಷನ್ ಮತ್ತು ಡೆಸಿಮಲ್ ಮಧ್ಯೆ ಯಾವ ರೀತಿ ರಿಲೇಷನ್ ಇದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಆಯಿತಾ. ಒಂದು ವಾಟರ್ ಮೆಲನ್ ತೊಗೊಂಡಿದ್ದೀನಿ ಅಥವಾ ಕಲ್ಲಂಗಡಿ ಹಣ್ಣು ತೊಗೊಂಡಿದ್ದೀನಿ. ಅದನ್ನು 3 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿದ್ದೀನಿ ಆಯಿತಾ. 3 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿಬಿಟ್ಟು 2 ಪೀಸ್ನ ತಿಂದಿದ್ದೀನಿ ಆಯಿತಾ. ನೋಡಿ, ಒಂದು ವಾಟರ್ ಮೆಲನ್ ತೊಗೊಂಡಿದ್ದೀನಿ, 3 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿದ್ದೀನಿ. 3 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿಬಿಟ್ಟು ಅದರಲ್ಲಿ 2 ಪೀಸ್ನ ತಿಂದಿದ್ದೀನಿ. ಇನ್ನು ಎಷ್ಟು ಪೀಸ್ ಉಳಿತು, ಇನ್ನು 1 ಪೀಸ್ ಉಳಿದಿದೆ ಆಯಿತಾ. ಇನ್ನು 1 ಪೀಸ್ ಉಳಿದಿದೆ. 3 ಪೀಸಲ್ಲಿ 2 ಪೀಸ್ ತಿಂದರೆ ಇನ್ನು 1 ಪೀಸು ಉಳಿದಿದೆ. ಅದನ್ನು 1/3 ಅಂತ ಕರಿತೀನಿ. 1/3 ಅಂತ ಫ್ರಾಕ್ಷನಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ಡೆಸಿಮಲಲ್ಲಿ ಯಾವ ರೀತಿ ಮಾಡ್ತೀರಾ, ಡೆಸಿಮಲಲ್ಲಿ ಗೊತ್ತಿಲ್ಲ ಅಂದರೆ ಏನು ಮಾಡಿ, 3ಇಂದ 1ನ ಡಿವೈಡ್ ಮಾಡಿ. 3ಇಂದ 1ನ್ನು ಡಿವೈಡ್ ಮಾಡಿ. 0.0. 3 3s 9, ಪುನಃ 9, 0 ಹಾಕೊಳ್ಳಿ. 3 3s 9, ಪುನಃ 9 ಆಯಿತಾ.
0 ಹಾಕೊಳ್ಳಿ, 3 3 ಝ 9, ಆಯಿತಾ. ಇದು ಕಂಟಿನ್ಯೂಸ್ ಆಗಿ ರಿಪೀಟ್ ಆಗ್ತಾನೆ ಹೋಗ್ತಾ ಇರುತ್ತೆ, ಆಯಿತಾ. ಲೈಫ್ ಲಾಂಗ್ ಮಾಡಿದ್ರೆ ಲೈಫ್ ಲಾಂಗ್ ರಿಪೀಟ್ ಆಗ್ತಾನೆ ಹೋಗ್ತಾ ಇರುತ್ತೆ. ಅದಕ್ಕೇನು ಮಾಡಿ, 2 ಡಿಜಿಟ್ಗೆ ರೆಸ್ಟ್ರಿಕ್ಟ್ ಮಾಡಿ. 2 ಡಿಜಿಟ್ ಸಾಕು ನಮಗೆ, 2 ಡಿಜಿಟ್ ಸಾಕು, ಅಲ್ಲಿಗೆ ರೆಸ್ಟ್ರಿಕ್ಟ್ ಮಾಡಿ, ಆಯಿತಾ. ಜಸ್ಟ್ ಇಲ್ಲಿಗೆ ಸ್ಟಾಪ್ ಮಾಡಿ, ಆಯಿತಾ. 1/3ನ ಡೆಸಿಮಲ್ ಕನ್ವರ್ಟ್ ಮಾಡಿದ್ರೆ ನಮಗೆ 0.33 ಅಂತ ಬರುತ್ತೆ. 1/3ನ ಡೆಸಿಮಲ್ ಕನ್ವರ್ಟ್ ಮಾಡಿದ್ರೆ 0.33 ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ ಇನ್ನೊಂದು ಎಕ್ಸಾಂಪಲು. ಒಂದು ವಾಟರ್ ಮೆಲನ್ ಇರುತ್ತೆ. ಒಂದು ವಾಟರ್ ಮೆಲನ್ನ 3 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡ್ತೀನಿ. 3 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡ್ತೀನಿ. ಅದರಲ್ಲಿ 1 ಪೀಸ್ ಮಾತ್ರ ತಿಂತೀನಿ. 1 ಪೀಸ್ ಮಾತ್ರ ತಿಂದರೆ ಇನ್ನೆಷ್ಟು ಪೀಸ್ ಉಳೀತು? 3ರಲ್ಲಿ 1 ಪೀಸ್ ತಿಂದಿದ್ದೀನಿ, 2 ಪೀಸ್ ಉಳೀತು, ಆಯಿತಾ. ಸೊ ಅದನ್ನು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ, ಆಯಿತಾ. 3ರಲ್ಲಿ 1 ಪೀಸ್ ತಿಂದರೆ 2 ಪೀಸ್ ಉಳಿದಿದೆ. 3 ಪೀಸ್ ಇದೆ, ಅದರಲ್ಲಿ 1 ಪೀಸ್ ತಿಂದರೆ 2 ಪೀಸ್ ಉಳಿದೆ. ಈ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ. ಡೆಸಿಮಲಲ್ಲಿ ಯಾವ ರೀತಿ ಮಾಡ್ತೀರಾ? ಡೆಸಿಮಲಲ್ಲಿ ಗೊತ್ತಿಲ್ಲ. 3ಇಂದ 2ನ ಡಿವೈಡ್ ಮಾಡಿ, 3ಇಂದ 2ನ ಡಿವೈಡ್ ಮಾಡಿ. 0 ಹಾಕೊಳ್ಳಿ, 0 ಹಾಕೊಳ್ಳಿ, ಆಯಿತಾ. ಇಲ್ಲಿ ಪಾಯಿಂಟ್ ಇಡಬೇಕು. 3 6 3 18, ಪುನಃ 2 ಬರುತ್ತೆ. 0 ಹಾಕ್ಕೊಳ್ಳಿ, ಪುನಃ 3 18, ಪುನಃ 2 ಬರುತ್ತೆ. 0 ಹಾಕ್ಕೊಳ್ಳಿ, 3 18. ಇದು ಅಷ್ಟೇ ರಿಪೀಟ್ ಮಾಡ್ತಾ ಇದ್ರೆ ಲೈಫ್ ಲಾಂಗ್ ರಿಪೀಟ್ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಜಸ್ಟ್ 2 ಡಿಜಿಟ್ ಡೆಸಿಮಲ್ ಆದಮೇಲೆ 2 ಡಿಜಿಟ್ಗೆ ಸ್ಟಾಪ್ ಮಾಡಿ, ಆಯಿತಾ. ಡೆಸಿಮಲ್ ಆದಮೇಲೆ 2 ಡಿಜಿಟ್ಗೆ ಸ್ಟಾಪ್ ಮಾಡಿ, ಇಲ್ಲಿ ಸ್ಟಾಪ್ ಮಾಡಿ ಸಾಕು. 2/3 ಅಂದರೆ 0.66, ಆಯಿತಾ. ಇದೇ ರೀತಿ ಯಾವುದೇ ಫ್ರಾಕ್ಷನ್ ಕೊಟ್ಟರು ಅದನ್ನು ಡೆಸಿಮಲ್ ಆಗಿ ಕನ್ವರ್ಟ್ ಮಾಡ್ಬೋದು, ಆಯಿತಾ. ಜಸ್ಟ್ ಡಿವೈಡ್ ಮಾಡಿ, ಯಾವುದೇ ಫ್ರಾಕ್ಷನ್ನ ಡಿವೈಡ್ ಮಾಡಿದ್ರೆ ಅದು ಡೆಸಿಮಲ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ರಿಯಲ್ ಲೈಫ್. ನಿಜ ಜೀವನದಲ್ಲಿ ಎಲ್ಲಿ ನೋಡಿರ್ತೀರ ಡೆಸಿಮಲ್ ಪಾಯಿಂಟ್ನ? ಎಲ್ಲಿ ಅಬ್ಸರ್ವ್ ಮಾಡಿರ್ತೀರ ನೀವು ರಿಯಲ್ ಲೈಫಲ್ಲಿ? ನೋಡಿ, ಇಲ್ಲೊಂದು ಸ್ಕೇಲ್ ಇದೆ, ಆಯಿತಾ. ಇಲ್ಲೊಂದು 1 ಅಡಿ ಸ್ಕೇಲ್ ಇದೆ. ಇಲ್ಲಿ ನೋಡಿ, ಮೇಲ್ಗಡೆ ಎಲ್ಲ ಇಂಚಲ್ಲಿ ಕೊಟ್ಟಿದ್ದಾನೆ, ಇಲ್ಲಿ ಮೇಲ್ಗಡೆ ಎಲ್ಲ ಇಂಚಲ್ಲಿ ಕೊಟ್ಟಿದ್ದಾನೆ, ಕೆಳಗಡೆ ಎಲ್ಲ ಸೆಂಟಿಮೀಟರ್ ಕೊಟ್ಟಿದ್ದಾನೆ, ಆಯಿತಾ. ಇಲ್ಲಿ ನೀವು ಬೇಕು ಅಂದರೆ ಡೆಸಿಮಲ್ ಪಾಯಿಂಟ್ನ ಅಬ್ಸರ್ವ್ ಮಾಡ್ಬೋದು. ಯಾವ ರೀತಿ ಅಬ್ಸರ್ವ್ ಮಾಡ್ತೀರಾ? ಅಲ್ಲೂ ಪಿಕ್ಚರ್ ಇದೆ ನೋಡಿ, ಸೆಂಟಿಮೀಟರ್ ಇದೆ. ಸೆಂಟಿಮೀಟರ್ಲಿ ನಮಗೆ 1.5 ಸೆಂಟಿಮೀಟರ್, 1.5 ಸೆಂಟಿಮೀಟರ್ ಬೇಕು ಅಂದರೆ ಯಾವ ರೀತಿ ಮಾಡ್ತೀರಾ? 1.5 ಸೆಂಟಿಮೀಟರ್ ಬೇಕು ಅಂದರೆ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? 1.5 ಸೆಂಟಿಮೀಟರ್ ಅಂತ ಬರ್ಕೋತೀವಿ. ನೀವೆಲ್ಲ ನೋಡಿರ್ತೀರ. ಆದರೆ ಸೆಂಟಿಮೀಟರ್ನ ಈ ರೀತಿ ಯಾರು ಸಾಮಾನ್ಯವಾಗಿ ಬರೆಯಲ್ಲ. ಸೆಂಟಿಮೀಟರ್ನ ಫ್ರಾಕ್ಷನಲ್ಲಿ ಯಾರು ಸಾಮಾನ್ಯವಾಗಿ ಈ ರೀತಿ ಬರೆಯಲ್ಲ, ಆಯಿತಾ. ಸೊ ಸಾಮಾನ್ಯವಾಗಿ ಈ ರೀತಿ ನೋಡಿರ್ತಾರೆ, 1.5 ಸೆಂಟಿಮೀಟರು ಅಥವಾ 3.5 ಸೆಂಟಿಮೀಟರು. 3.5 ಸೆಂಟಿಮೀಟರ್ ಬೇಕು ಅಂದರೆ ಈ ರೀತಿ ಬರಿತೀವಿ, ಆಯಿತಾ. 7.5 ಸೆಂಟಿಮೀಟರು ಹಿಂಗೆ ಬರಿತೀವಿ. ನೆಕ್ಸ್ಟ್ 8.5 ಸೆಂಟಿಮೀಟರ್ ಅಂದರೆ ಈ ರೀತಿ ಫೈಂಡ್ ಔಟ್ ಮಾಡ್ತೀವಿ, ಆಯಿತಾ. ನಿಮ್ಮ ಹತ್ರ ಸ್ಕೇಲ್ ಇದ್ದರೆ, ನಿಮ್ಮ ಹತ್ರ ಏನಾರ ಮೆಜರಿಂಗ್ ಸ್ಕೇಲ್ ಇದ್ದರೆ 15 ಸೆಂಟಿಮೀಟರ್ ಸಾಮಾನ್ಯವಾಗಿರುತ್ತೆ, ಅದ್ರಲ್ಲಿ ನೋಡಿ. ಇದು 1 ಸೆಂಟಿಮೀಟ್ರ್, ಇದು 1.5 ಸೆಂಟಿಮೀಟ್ರ್, ಇದು 2 ಸೆಂಟಿಮೀಟ್ರು, ಇದು 2.5 ಸೆಂಟಿಮೀಟರ್, ಇದು 3 ಸೆಂಟಿಮೀಟ್ರು, ಇದು 3.5 ಸೆಂಟಿಮೀಟರ್. ಈ ರೀತಿ ನೀವು ಡೆಸಿಮಲ್ ಪಾಯಿಂಟ್ನ ಅಬ್ಸರ್ವ್ ಮಾಡೋದು ಸ್ಕೇಲಲ್ಲಿ, ಆಯಿತಾ. ನೆಕ್ಸ್ಟ್ ನೋಡಿ, ಟೇಪ್, ಮೆಜರಿಂಗ್ ಟೇಪ್ ಎಲ್ಲ ಇರುತ್ತಲ್ವಾ, ಮೆಜರಿಂಗ್ ಟೇಪ್ ಎಲ್ಲ ಇರುತ್ತಲ್ಲ, ಇಲ್ಲೂ ಅಷ್ಟೇ ಮೀಟ್ರ್ ಇಲ್ಲ ಇರುತ್ತೆ. 1 ಮೀಟ್ರ್, 1.2 ಮೀಟರ್ ಅಂತ ಇಲ್ಲಿ ತೋರಿಸ್ತೀನಿ ರೀ. ಇಲ್ಲಿ 1 ಮೀಟ್ರ್ ಅಂತ ಇದೆ, ಆಯಿತಾ. 1 ಮೀಟ್ರ್ ಇದ್ದರೆ 1.0 ಅಂತ ಬರ್ಕೋಬೋದು. ಅದೇ ರೀತಿ 1.5 ಮೀಟ್ರ್ ಅಂದರೆ ಯಾವ ರೀತಿ ಬರ್ಕೋತೀರಾ? 1.5 ಮೀಟ್ರ್ ಅಂದರೆ ನಾವು ಇದೇ ರೀತಿ ಬರ್ಕೋತೀವಿ, 1.5 ಮೀಟರ್, 1.5 ಮೀಟರ್ ಅಂತ ಬರೀತೀವಿ. ಡೆಸಿಮಲಲ್ಲಿ 1.5 ಮೀಟರ್ ಅಂತ ಡೈರೆಕ್ಟಾಗಿ ಬರ್ಕೋತೀವಿ, ಆಯಿತಾ. ಅದೇ ರೀತಿ 2.5 ಮೀಟರ್ ಅಂದರೆ 2.5 ಮೀಟರ್ ಅಂತ ಹಿಂಗೆ ಬರಿತೀವಿ, ಆಯಿತಾ. ಡೆಸಿಮಲಲ್ಲಿ 2.5 ಮೀಟರ್ ಅಂತ, ಆಯಿತಾ. ಸಾಮಾನ್ಯವಾಗಿ ನಾವು ಮೆಜರ್ಮೆಂಟು ಈ ರೀತಿ ಬರ್ಕೋತೀವಿ, ಆಯಿತಾ. ಡೆಸಿಮಲ್ ಪಾಯಿಂಟ್ನ ಈ ರೀತಿ ಬರ್ಕೋತೀವಿ, 1.5 ಮೀಟ್ರ್. ಹಿಂಗೆ ಬರೆಯೋಕ್ಕೆ ಹೋಗಲ್ಲ, ಹಿಂಗೆ ಸಾಮಾನ್ಯವಾಗಿ ಬರೆಯೋಕ್ಕೆ ಹೋಗಲ್ಲ, ನಾರ್ಮಲಿ ಹಿಂಗೆ ಬರಿತೀವಿ. 3.5 ಸೆಂಟಿಮೀಟರ್ ಅಂದರೆ ನಾವೆಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಅಥವಾ ಫೀಲ್ಡಲ್ಲಿ ಅಂದರೆ ಸೈಟಲ್ಲಿ ನಾವು ಮೆಜರ್ಮೆಂಟ್ ಮಾಡಬೇಕಾದ್ರೆ ಈ ರೀತಿ ಬರ್ಕೋತೀವಿ. 8.5 ಸೆಂಟಿಮೀಟರ್ ಅಂದರೆ ಈ ರೀತಿ ಬರ್ಕೋತೀವಿ, ಆಯಿತಾ. ರಿಯಲ್ ಲೈಫಲ್ಲಿ ನೀವು ಡೆಸಿಮಲ್ ಪಾಯಿಂಟ್ನ ಈ ರೀತಿ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಡೆಸಿಮಲ್ ಪಾಯಿಂಟ್ನ ಸಾಮಾನ್ಯವಾಗಿ ಬೇರೆ ಇನ್ನೆಲ್ಲ ಅಬ್ಸರ್ವ್ ಮಾಡಿರ್ತೀರಾ? ಬೇರೆ ಅಂದರೆ ವೇಯಿಂಗ್ ಬ್ಯಾಲೆನ್ಸ್. ವೇಯಿಂಗ್ ಬ್ಯಾಲೆನ್ಸಲ್ಲಿ ನೀವು ಡೆಸಿಮಲ್ ಪಾಯಿಂಟ್ನ ಅಬ್ಸರ್ವ್ ಮಾಡಿರ್ತೀರ. ನೀವೇನಾರ
ಸಣ್ಣ ಪುಟ್ಟ ಮೊದಲೆಲ್ಲ ಇದು ಮಾಡ್ತಾರೆ, ಬಟ್ಟಿಡ್ತಾ ಇದ್ರು, ಅರ್ಧ ಕೆಜಿ 1 ಕೆಜಿ ಅಂತ ಬಟ್ಟಿಡ್ತಾ ಇದ್ರು. ಈಗ ಸಾಮಾನ್ಯವಾಗಿ ಡಿಜಿಟಲ್ ವೇ ಬ್ಯಾಲೆನ್ಸ್ನ ಇಟ್ಟಿರ್ತಾರೆ. ನೀವೇನೋ ಅರ್ಧ ಕೆಜಿ ರಾಗಿ, ಅಕ್ಕಿ, ರಾಗಿ, ಗೋಧಿ, ಬೇಳೆನ ತಗೊಂಡು ಹೋಗ್ತಾರೆ, ಆ ರೀತಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ನಿಮಗೆ ಯಾವುದರಲ್ಲಿ ಡಿಜಿಟಲ್ ಬ್ಯಾಲೆನ್ಸಲ್ಲಿ ಆ ರೀತಿ ಡೆಸಿಮಲ್ ಪಾಯಿಂಟು ಡಿಸ್ಪ್ಲೇ ಆಗ್ತಾ ಇರುತ್ತೆ. ನೀವೇನಾದ್ರು ತೂಕ ಚೆಕ್ ಮಾಡಬೇಕು ಅಂತ ಡಿಜಿಟಲ್ ಬ್ಯಾಲೆನ್ಸಲ್ಲಿ ಹೋಗಿ ನಾನು ನಿಂತ್ಕೊಂಡ್ರೆ ಡೆಸಿಮಲ್ ಪಾಯಿಂಟು ಅಲ್ಲಿ ತೋರಿಸುತ್ತೆ ನಿಮಗೆ. ನೆನ್ನೆ ವೆಯ್ಟ್ ಚೆಕ್ ಮಾಡಿದಾಗ ನಮ್ಮದು ಡೆಸಿಮಲ್ ಪಾಯಿಂಟಲ್ಲಿ ಈ ರೀತಿ ತೋರಿಸ್ತಾ ಇತ್ತು 89.1 kg ಅಂತ, ಆಯಿತಾ. 89 kg 100 ಗ್ರಾಮ್ ಅಂತ, ಆಯಿತಾ. ಇಲ್ಲಿ ನೀವು ವೇಯಿಂಗ್ ಮಿಷಿನಲ್ಲಿ ನೀವು ಡೆಸಿಮಲ್ ಪಾಯಿಂಟ್ನ ಅಬ್ಸರ್ವ್ ಮಾಡ್ಬೋದು, ಈ ರೀತಿ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಬೇರೆ ಇನ್ನೆಲ್ಲಿ ಅಬ್ಸರ್ವ್ ಮಾಡ್ತೀರಾ ಡೆಸಿಮಲ್ ಪಾಯಿಂಟ್ನ ರಿಯಲ್ ಲೈಫಲ್ಲಿ? ಥರ್ಮೋಮೀಟ್ರ್ ಸಾಮಾನ್ಯವಾಗಿ ಥರ್ಮೋಮೀಟ್ರ್ ನಿಮ್ಗೆ ಏನಾದ್ರು ಜ್ವರ ಬಂದರೆ ಡಾಕ್ಟರ್ ಥರ್ಮೋಮೀಟ್ರ್ ಇಡ್ತಾರೆ ನೋಡಿ, ಇಲ್ಲಿ ನಾಲ್ಗೆ ಕೆಳಗಡೆ ಥರ್ಮೋಮೀಟ್ರ್ ಇಡ್ತಾರೆ. ಆಗ ಸಾಮಾನ್ಯವಾಗಿ ನಿಮ್ಗೆ ಏನಾದ್ರು ಜ್ವರ ಬಂದಿದ್ರೆ, ಆಯಿತಾ, ಫೀವರ್ ಏನಾರ ಇದ್ದರೆ, ನಿಮಗೆ ಫೀವರ್ ಏನಾರ ಇದ್ದರೆ ಅದು ಎಷ್ಟಿರುತ್ತೆ ಅಂದರೆ ಥರ್ಮೋಮೀಟ್ರಲ್ಲಿ 100.4 ಡಿಗ್ರಿ ಫ್ಯಾರನೀಟ್ ಅಂತ ಇರುತ್ತೆ. ಫ್ಯಾರನೀಟಲ್ಲಿ ಏನೋ ಮೆನ್ಷನ್ ಮಾಡಿದ್ರೆ 100.4 ಡಿಗ್ರಿ ಫ್ಯಾರನೀಟ್ ಅಂತ ಮೆನ್ಷನ್ ಮಾಡಿರ್ತಾರೆ. ಡಿಗ್ರಿಲಿ ನೀವೇನಾರು ಚೆಕ್ ಮಾಡಿದ್ರೆ ನಿಮ್ಮದು ಬಾಡಿ ಟೆಂಪ್ರೇಚರು 38 ಆಯಿತಾ, 38.0 ಡಿಗ್ರಿ ಇರುತ್ತೆ, ಆಯಿತಾ. ನಿಮ್ಗೇನಾರು ಜ್ವರ ಬಂದಿದ್ರೆ ಥರ್ಮೋಮೀಟ್ರ್ ಹಾಕ್ತಾರಲ್ಲ ನಾಲ್ಕು ಕೆಳಗಡೆ, ಆಗ 100.4 ಡಿಗ್ರಿ ಫ್ಯಾರನೀಟ್ ಅಂತ ಬರುತ್ತೆ. ಫ್ಯಾರನೀಟಲ್ಲಿ ಏನಾರ ಚೆಕ್ ಮಾಡಿದ್ರೆ, ಅಥವಾ ಡಿಗ್ರಿ ಸೆಲ್ಸಿಯಸ್ ನೋಡಿದ್ರೆ 38.0 ಡಿಗ್ರಿ ಸೆಲ್ಸಿಯಸ್ ಬಂದಿರುತ್ತೆ. ಸಾಮಾನ್ಯವಾಗಿ ನಮ್ಮದು ಬಾಡಿ ಟೆಂಪ್ರೇಚರ್ ಎಷ್ಟಿರುತ್ತೆ ನಾರ್ಮಲ್ ಆಗಿ ಆರೋಗ್ಯಕರವಾಗಿದ್ದರೆ, ಫಾರ್ ಎ ಹೆಲ್ತಿ ಬಾಡಿ, ಹ್ಯೂಮನ್ ಬಾಡಿ ಟೆಂಪ್ರೇಚರ್ ಎಷ್ಟಿರುತ್ತೆ ಅಂದರೆ, ಹೆಲ್ತಿ ಬಾಡಿ, ಆಯಿತಾ, ನಾರ್ಮಲ್ ರೇಂಜ್ ಅಂತ ಹೇಳ್ತಾರೆ ಇದನ್ನು. ನಾರ್ಮಲ್ ಸಾಮಾನ್ಯವಾಗಿ ಜ್ವರ ಏನು ಬಂದಿಲ್ಲ ಅಂದರೆ ಎಷ್ಟಿರುತ್ತೆ ಅಂದರೆ 97.0 ಡಿಗ್ರಿ ಫ್ಯಾರನೀಟಿಂದ 99.0 ಡಿಗ್ರಿ ಫ್ಯಾರನೀಟ್ವರೆಗೂ ಇರುತ್ತೆ, ಆಯಿತಾ. ಇದು ನಾರ್ಮಲ್ ಬಾಡಿ ಟೆಂಪ್ರೇಚರ್. ಇಷ್ಟಿದ್ರೆ ಜ್ವರ ಇರಲ್ಲ ಅಂತ, ಆಯಿತಾ. ಇದರಲ್ಲಿ ಡಿಗ್ರಿ ಸೆಲ್ಸಿಯಸ್ ಅಂದರೆ 36.1 ಡಿಗ್ರಿ ಸೆಲ್ಸಿಯಸ್ಸಿಂದ 37.2 ಡಿಗ್ರಿ ಸೆಲ್ಸಿಯಸ್, ಆಯಿತಾ. 36.1 ಡಿಗ್ರಿ ಸೆಲ್ಸಿಯಸ್ಸಿಂದ 37.2 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಏನಾರ ಟೆಂಪ್ರೇಚರ್ ಇದ್ದರೆ ಅವ್ರದ್ದು ನಾರ್ಮಲ್ ಬಾಡಿ ಟೆಂಪ್ರೇಚರ್, ಆ ಮನುಷ್ಯ ಆರೋಗ್ಯವಾಗಿದ್ದಾನೆ ಅಂತ. ಅದಕ್ಕಿಂತ ಜಾಸ್ತಿ ಆಯಿತು ಅಂದರೆ ಆ ಮನುಷ್ಯನಿಗೆ ಫೀವರ್ ಬಂದಿದೆ, ಜ್ವರ ಬಂದಿದೆ ಅಂತ ಅರ್ಥ, ಆಯಿತಾ. ಎಲ್ಲ ಡೆಸಿಮಲ್ ಪಾಯಿಂಟ್ನ ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ. 36.1 ಅಂತ ಇದೆ ಡೆಸಿಮಲ್ ಪಾಯಿಂಟು, ಇಲ್ಲಿ ನೋಡಿ 37.2 ಅಂತ ಇದೆ ಡಿಗ್ರಿ ಸೆಲ್ಸಿಯಸ್ಸಲ್ಲಿ, ಆಯಿತಾ. ಫ್ಯಾರನೀಟಲ್ಲಿ ಇದೆ ನೋಡಿ, ಫ್ಯಾರನೀಟಲ್ಲಿ 100.4 ಡಿಗ್ರಿ ಫ್ಯಾರನೀಟ್, ಆಯಿತಾ. ಈ ರೀತಿ ಡೆಸಿಮಲ್ ಪಾಯಿಂಟ್ನ ನೀವು ಥರ್ಮೋಮೀಟ್ರಲ್ಲಿ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟು ಅದು ಬಿಟ್ಟು ನೀವು ಡೆಸಿಮಲ್ ಪಾಯಿಂಟ್ನ ಎಲ್ಲ ಅಬ್ಸರ್ವ್ ಮಾಡಿರ್ತೀರಾ, ಎಲೆಕ್ಟ್ರಿಕ್ ಬಿಲ್ಲು, ಆಯಿತಾ. ನೀವು ವಿಡಿಯೋನ ನೋಡ್ತಾ ತಕ್ಷಣ ಹೋಗಿ ಎಲೆಕ್ಟ್ರಿಕ್ ಬಿಲ್ನ ಕೈ ತೊಗೊಳ್ಳಿ, ಅಲ್ಲಿ ಡೆಸಿಮಲ್ ಪಾಯಿಂಟಲ್ಲಿ ಮೆನ್ಷನ್ ಮಾಡಿರ್ತಾರೆ, ಕೆಲವೊಂದು ನಂಬರ್ಸ್ನ ಡೆಸಿಮಲ್ ಪಾಯಿಂಟಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅಲ್ಲಿ ನೋಡಿ ಅದೇನಿದು ಪವರ್ ಫ್ಯಾಕ್ಟರ್ ಅಂತ ಇದೆ, ಪವರ್ ಫ್ಯಾಕ್ಟರ್ 0.78 ಅಂತ ಡೆಸಿಮಲ್ ಪಾಯಿಂಟಲ್ಲಿ ಮೆನ್ಷನ್ ಮಾಡಿದ್ದಾನೆ, ಆಯಿತಾ. ಅದಾದಮೇಲೆ ನೋಡಿ ಇಂಧನ ಹೊಂದಾಣಿಕೆ ಶುಲ್ಕ ಅಂದ್ಬಿಟ್ಟು 15 ರೂಪಾಯಿ 30 ಪೈಸಾ, 15 ರೂಪಾಯಿ 30 ಪೈಸಾ. ಅದಾದಮೇಲೆ ನೋಡಿ ಏನದು GOK ಯೂನಿಟ್ ರೇಟ್ ಅಂತ ಇದೆ, 12.24 ಅಂತ ಇದೆ. ಅದಾದಮೇಲೆ ನೆಕ್ಸ್ಟ್ ಟ್ಯಾಕ್ಸ್ ನೋಡಿ, ಟ್ಯಾಕ್ಸ್ ಎಷ್ಟಿದೆ 21.42, ಇದು ಟ್ಯಾಕ್ಸ್ ಇಷ್ಟು ಕಟ್ತಾ ಇದೆ, ಆಯಿತಾ, ತೆರಿಗೆ, ಆಯಿತಾ. ಇದೆಲ್ಲ ಡೆಸಿಮಲ್ ಪಾಯಿಂಟಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡಿ ಪೆನಾಲ್ಟಿ ಹಾಕಿದ್ದಾನೆ, ಪೆನಾಲ್ಟಿ ಎಷ್ಟಿದೆ 4.76 ರುಪೀಸ್ ಪೆನಾಲ್ಟಿ ಹಾಕಿದ್ದಾನೆ, 4.76 ರುಪೀಸ್ನ ಪೆನಾಲ್ಟಿ ಹಾಕಿದ್ದಾನೆ. ಅದಾದಮೇಲೆ ಇನ್ನೆಲ್ಲಾಗಿದೆ ಪ್ರಸ್ತುತ ಬೇಡಿಕೆ, ಎಷ್ಟು ದುಡ್ಡು ಕೊಡಬೇಕು, ಈ ತಿಂಗಳು ಎಷ್ಟು ಕರೆಂಟ್ ಬಿಲ್ ಬಂದಿದೆ ಅಂದರೆ 507 ರೂಪಾಯಿ 72 ಪೈಸೆ, ಆಯಿತಾ, ಇಷ್ಟಿದೆ, ಆಯಿತಾ. ಈ ರೀತಿ ಡೆಸಿಮಲ್ ಪಾಯಿಂಟ್ನ ನೀವು ಕರೆಂಟ್ ಬಿಲ್ಲಲ್ಲೂ ನೋಡ್ಬೋದು. ನೆಕ್ಸ್ಟ್ ನೋಡಿ ಅದಾದಮೇಲೆ ನೀವು ಡೆಸಿಮಲ್ ಪಾಯಿಂಟ್ನ ಇನ್ನೆಲ್ಲಿ ನೋಡ್ಬೋದು, ನೋಡಂದರೆ ಇದು ಏನದು ಫೋನ್ ಬಿಲ್ ಬರುತ್ತಲ್ಲ, ಫೋನ್ ಬಿಲ್ಲು. ನೀವೇನಾರ ಪೋಸ್ಟ್ ಪೇಯ್ಡ್ ಸಿಮ್ ಯೂಸ್ ಮಾಡ್ತಾ ಇದ್ರೆ ಪ್ರತಿ ತಿಂಗಳು ಫೋನ್ ಬಿಲ್ ಬರುತ್ತೆ, ಆಯಿತಾ. ಫೋನ್ ಬಿಲ್ಲಲ್ಲಿ ನೀವು ಡೆಸಿಮಲ್ ಪಾಯಿಂಟ್ನ ನೋಡ್ಬೋದು. ಅಲ್ಲಿ ನೋಡಿದೆ ಪ್ರೀವಿಯಸ್ ಡ್ಯೂಸ್ ಅಂತ ಇದೆ, ಹಳೆ ಬ್ಯಾಲೆನ್ಸ್ ಎಷ್ಟಿದೆ 1118.64 ಇದೆ, ಆಯಿತಾ, ಹಳೆ ಬಾಕಿ, ಆಯಿತಾ, 1118 ರೂಪಾಯಿ 64 ಪೈಸಾ ಅಂತ ಇಲ್ಲಿ ಡೆಸಿಮಲ್ ಪಾಯಿಂಟ್ನ ನೋಡ್ಬೋದು, ಆಯಿತಾ. ಅದಾದಮೇಲೆ ಎಷ್ಟು ಕೊಟ್ಟಿದ್ದಾನೆ ಮಂತ್ಲಿ ರೆಂಟಲ್, ಪ್ರತಿ ತಿಂಗಳು ರೆಂಟ್ ಎಷ್ಟಿದೆ ಅಂದರೆ 896 ರೂಪಾಯಿ 39 ಪೈಸಾ, ಡೆಸಿಮಲ್ ಪಾಯಿಂಟು ಇಲ್ಲಿ ನೋಡ್ಬೋದು, ಆಯಿತಾ. ಅದಾದಮೇಲೆ ಎಲ್ಲಿದೆ ಟೋಟಲ್ ಎಷ್ಟು ಟ್ಯಾಕ್ಸ್ ಹಾಕಿದ್ದಾನೆ ಅಂದರೆ
179.36 ಆಯಿತಾ. ಇದೆಲ್ಲ ನೀವು ಡೆಸಿಮಲ್ ಪಾಯಿಂಟ್ನ ನೋಡ್ಬೋದು ಆಯಿತಾ. ಕರೆಂಟ್ ಬಿಲ್ಲು, ಫೋನ್ ಬಿಲ್ಲು ಮತ್ತು ಯಾವುದೇ ಬಿಲ್ ಆಗಿರ್ಬೋದು, ಯಾವುದೇ ಬಿಲ್ಲಲ್ಲೂ ನೀವು ಡೆಸಿಮಲ್ ಪಾಯಿಂಟ್ನ ನೋಡ್ಬೋದು. ನೆಕ್ಸ್ಟ್ ನೋಡಿ, ನೀವೇನಾರು ಆನ್ಲೈನ್ ಶಾಪಿಂಗ್ ಮಾಡಬೇಕಾದ್ರೆ ನೀವು ಡೆಸಿಮಲ್ ಪಾಯಿಂಟ್ನ ಅಬ್ಸರ್ವ್ ಮಾಡ್ಬೋದು. ಅಲ್ಲಿ ನೋಡಿ ಬಿಲ್ಲು ಯಾವ ರೀತಿ ಇದೆ, ಇದೆಲ್ಲ ಅಮೇರಿಕನ್ ಡಾಲರ್ ಇದೆ. ಡಾಲರ್ ರೇಟು ತುಂಬ ಜಾಸ್ತಿ ಇರೋದ್ರಿಂದ ಅಲ್ಲೆಲ್ಲ ಡೆಸಿಮಲ್ ಪಾಯಿಂಟ್ ನೋಡ್ಬೋದು ನೀವು ಆಯಿತಾ. ಇಂಡಿಯನ್ ರುಪೀಸು ಡಾಲರ್ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಇರುತ್ತೆ, ಅಲ್ಲಿ ಡೆಸಿಮಲ್ ಪಾಯಿಂಟು ಸಾಮಾನ್ಯವಾಗಿ ನೋಡೋಕ್ಕೆ ಸಿಗಲ್ಲ. ಇನ್ನು ಡಾಲರ್ ನೋಡಿ, ಡಾಲರ್ ಅಂದರೆ $1 ಅಂದರೆ 85, 90 ರೂಪಾಯಿ ಆಗಿದೆ ಇವತ್ತಿನ ದಿನ. ಸೊ ಅಲ್ಲಿ ನೀವು ಡೆಸಿಮಲ್ ಪಾಯಿಂಟ್ನ ನೋಡ್ಬೋದು. ಎಷ್ಟಿದೆ? 9.9 ಇದೆ ನೋಡಿ. ಅದು ಆನ್ಲೈನ್ ರೇಟ್, ಅದೇನಾದ್ರು ಪ್ಯಾಕ್ ಅಥವಾ ಸಿಂಗಲ್ ಏನಾದ್ರು ಪೆನ್ ತೊಗೊಂಡ್ರೆ $9.99 ಅಂತ ಇದೆ. ಇದು ಅಮೇರಿಕನ್ ಕರೆನ್ಸಿ. ನೀವೇನಾರ ಏನಾರು ತೊಗೊಂಡ್ರೆ, 2 ಸೆಟ್ಟು ಅಥವಾ 2 ಪೆನ್ ಏನಾರು ತೊಗೊಂಡ್ರೆ $19.99, 39 ಅಲ್ಲ, ಇದು $99 ಅಂತ ಮೆನ್ಷನ್ ಮಾಡಿದ್ದಾರೆ ಆಯಿತಾ. ನೆಕ್ಸ್ಟು ನೀವೇನೋ 4 ಏನಾರು ತೊಗೊಂಡ್ರೆ ಅದು ಎಷ್ಟು? $39.99 ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡಿ, ಅದು ಬಿಟ್ಟು ನೀವು ಡೆಸಿಮಲ್ ಪಾಯಿಂಟ್ನ ಎಲ್ಲಿ ನೋಡಿರ್ತೀರಾ ಅಂದರೆ ಆಲ್ ಡೈರಿ ನೋಡಿರ್ತೀರ. ಆಲ್ ಡೈರಿ ಬಿಲ್ ಕೊಡ್ತಾರಲ್ಲ, ಅದರಲ್ಲಿ ನೀವು ಡೆಸಿಮಲ್ ಪಾಯಿಂಟ್ನ ಅಬ್ಸರ್ವ್ ಮಾಡ್ಬೋದು. ಅದು ಬಿಟ್ಟು ಬೇರೆ ಏನೆಲ್ಲಿ ನೋಡ್ಬೋದು ಅಂದರೆ, ನೀವು ಸುಮಾರು ಕಡೆ ನೋಡಿರ್ತೀರ ಶೇರ್ ಮಾರ್ಕೆಟಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತಲ್ಲ ಶೇರ್ ಪ್ರೈಸಲ್ಲ, ಅದು ಸಾಮಾನ್ಯವಾಗಿ ಡೆಸಿಮಲ್ ಪಾಯಿಂಟಲ್ಲಿ ಇರುತ್ತೆ. ಅದು ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ವೇರಿ ಆಗ್ತಾ ಇರುತ್ತೆ. ಮತ್ತು ಅಲ್ಲಿ ಸಾಮಾನ್ಯವಾಗಿ ಡೆಸಿಮಲ್ ಪಾಯಿಂಟ್ ಜಾಸ್ತಿ ಶೇರ್ ಮಾರ್ಕೆಟಲ್ಲಿ ಯೂಸ್ ಮಾಡ್ತಾರೆ. ಪ್ರತಿಯೊಂದು ಶೇರ್ಸ್ ಇರುತ್ತಲ್ಲ ಆಯಿತಾ, ಶೇರ್ ಮಾರ್ಕೆಟಲ್ಲಿ ಅಲ್ಲೆಲ್ಲ ಯೂಸ್ ಮಾಡ್ತಾ ಇರ್ತಾರೆ ಆಯಿತಾ. ಸುಮಾರು ಕಡೆ ಇರುತ್ತೆ, ನಾವು ಅಬ್ಸರ್ವ್ ಮಾಡಿರಲ್ಲ ಅಷ್ಟೇ. ಇನ್ನು ಮುಂದೆ ಅಬ್ಸರ್ವ್ ಮಾಡಿ ನೀವು ಆಯಿತಾ. ಇದಾದಮೇಲೆ ನಾನು ಒಂದಷ್ಟು ಏನದು ಡೆಸಿಮಲ್, ಅಡಿಷನ್ನು, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ.